ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸಮ್ಮರ್ ಗಾರ್ಡನ್ ಬಗ್ಗೆ. ಇವಾಗ ಏಪ್ರಿಲ್ ತಿಂಗಳಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ, ಟೆಂಪ್ರೇಚರ್ ದಿನದಿನಕ್ಕೂ ಹೇಗೆ ಹೆಚ್ಚಾಗ್ತಾ ಇದೆ ಅಂತ. ನಮ್ಗೆ ಹೀಗೆ ತುಂಬ ಬಿಸಿಲು, ಬಾಯಾರಿಕೆ, ಸೆಕೆ ಆಗ್ತಾ ಇರುತ್ತೆ. ಅದೇ ರೀತಿ ಪ್ಲ್ಯಾಂಟ್ಸಿಗೆ ಕೂಡ ಸೇಮ್ ಫೀಲಿಂಗ್ ಆಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಎಷ್ಟಿರುತ್ತೆ ಅಂತ ನಾವು ಮನೆ ಒಳಗಿದ್ದರೆ ಗೊತ್ತಾಗಲ್ಲ. ಆ ಗಿಡದ ಜೊತೆ ನಿಂತ್ಕೊಂಡು ನೋಡಬೇಕು. ನಮಗೆ ಸ್ವಲ್ಪ ಹೊತ್ತು ಕೂಡ ಆ ಬಿಸಿಲನ್ನ ಟಾಲರೇಟ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಗಿಡಗಳಿಗೆ ಕೂಡ ಆಗಲ್ಲ. ಇಷ್ಟೊಂದು ಬಿಸಿಲಿದ್ದಾಗ ನಾವು ಆ ಗಿಡನ ಕಾಪಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲದೆ ಹೋದರೆ ನಾವು ವರ್ಷ ಪೂರ್ತಿ ಕಷ್ಟಪಟ್ಟಿದ್ದು 1-2 ದಿನದ ಬಿಸಿಲಲ್ಲಿ ಎಲ್ಲ ಹಾಳಾಗ್ಬಿಡುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡೋವಂಥ ಕೆಲವು ಟಿಪ್ಸ್ ನಿಮಗೆಲ್ಲ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸಮ್ಮರಲ್ಲಿ ಫಸ್ಟ್ ಮಾಡಬೇಕಾಗಿರೋ ಕೆಲಸ, ನೀವು ಒಂದೊಂದೇ ಪಾಟ್ಗಳನ್ನ ಸಾಲಾಗಿ ದೂರ ಜೋಡಿಸಿರ್ತೀರಲ್ಲ, ಅದೆಲ್ಲ ಪಾಟ್ಗಳನ್ನ ತೆಗೆದ್ಬಿಟ್ಟು ಒಂದೇ ಕಡೆ ಗುಂಪಾಗಿ ಜೋಡಿಸ್ಬೇಕು. ಇದರಿಂದ ಏನಾಗುತ್ತೆ, ನೀವು ಒಂದೊಂದೇ ಪಾಟ್ಗಳನ್ನ ದೂರ ಇಟ್ಟಾಗ ಡೈರೆಕ್ಟಾಗಿ ಬಿಸಿಲು ಬೀಳ್ತಾ ಇರುತ್ತೆ, ಗಿಡಕ್ಕೆ ತುಂಬ ಹೀಟ್ ಆಗುತ್ತೆ. ಸಿಟಿಯಲ್ಲಿ ಟೆರೆಸ್ ಗಾರ್ಡನ್ ಮಾಡಿರೋರು ಆ ಟೆರೆಸ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟಕ್ಕೂ ಒಂದೊಂದೇ ದೂರ ಪಾಟ್ಗಳನ್ನ ಜೋಡಿಸಿರ್ತಾರೆ. ಆ ರೀತಿ ಇರೋವಂಥ ಪಾಟ್ಗಳನ್ನ ನೀವು ತೆಗೆದ್ಬಿಟ್ಟು ಒಂದೇ ಕಡೆಗೆ ಗ್ರೂಪಲ್ಲಿ ಜೋಡಿಸಿಟ್ಕೋಬೇಕು. ಈ ರೀತಿ ಗಿಡಗಳನ್ನ ತುಂಬ ಹತ್ರ ಗುಂಪಾಗಿ ಜೋಡಿಸಿಟ್ಟಾಗ ಒಂದು ಗಿಡದ ನೆರಳು ಇನ್ನೊಂದು ಗಿಡದ ಮೇಲೆ ಬೀಳ್ತಾ ಇರುತ್ತೆ. ಡೈರೆಕ್ಟಾಗಿ ಯಾವುದೇ ಗಿಡದ ಮೇಲೆ ಬಿಸಿಲು ಬೀಳ್ತಾ ಇರಲ್ಲ, ಎಲ್ಲ ಗಿಡಕ್ಕೂ ಸೇರಿಸಿ ಬಿಸಿಲು ಬೀಳ್ತಾ ಇರುತ್ತೆ. ಇದರಿಂದ ಗಿಡಗಳಿಗೆ ತುಂಬ ಹೀಟ್ ಆಗೋದು ಕಡಿಮೆ ಆಗುತ್ತೆ. ಒಂದೊಂದೇ ಪಾಟನ್ನು ನೀವು ಇಟ್ಟಾಗ ಮಧ್ಯಾಹ್ನದಷ್ಟೊತ್ತಿಗೆ ಆ ಮಣ್ಣು ಪೂರ್ತಿ ಒಣಗಿರುತ್ತೆ, ಗಿಡನೂ ತುಂಬ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ದಿನ ಈ ಸಮ್ಮರ್ ಮುಗಿಯೋ ತನಕ ನೀವು ಗಿಡಗಳನ್ನ ಗ್ರೂಪಲ್ಲಿ ಇಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಗಿಡಗಳು ಎಷ್ಟು ಫ್ರೆಶ್ ಆಗಿ ಚೇಂಜ್ ಆಗಿರುತ್ತೆ ಅಂತ. ನೀವೆಲ್ಲಾದರೂ ಹೋಗಬೇಕಾದ್ರೆ ಫಾರೆಸ್ಟ್ಗಳನ್ನ ಅಬ್ಸರ್ವ್ ಮಾಡಿ. ಈ ಸಮ್ಮರಲ್ಲಿ ತುಂಬ ಬಿಸಿಲಿರುತ್ತೆ, ನೀರು ಕೂಡ ಇರಲ್ಲ, ಆದರೂ ಕೂಡ ಗಿಡಗಳು ಹತ್ರ ಇರೋದ್ರಿಂದ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ. ಇದೇ ವಾತಾವರಣನ ನಾವು ಮನೆಯಲ್ಲಿ ಕ್ರಿಯೇಟ್ ಮಾಡಿಕೊಡ್ಬೇಕು. ಈ ರೀತಿ ಗಿಡಗಳನ್ನ ಗುಂಪಾಗಿ ಜೋಡಿಸೋದ್ರಿಂದ ಮಾಯ್ಶ್ಚರ್ ಇರುತ್ತೆ, ಟೆಂಪ್ರೇಚರು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಆದರೆ ಆ ಪಾಟ್ಗಳನ್ನ ಪದೇ ಜಾಗ ಚೇಂಜ್ ಮಾಡ್ತಾ ಇರಬಾರ್ದು, ಆ ಗಿಡಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಒಂದ್ಸಲ ಆ ಪಾಟ್ಗಳನ್ನ ಇಟ್ಮೇಲೆ ಈ ಸೀಸನ್ ಮುಗಿಯೋವರೆಗೆ ಹಾಗೆ ಇರಲಿ. ಜೂನಿಂದ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಆವಾಗ ನೀವು ಪಾಟ್ಗಳನ್ನ ಚೇಂಜ್ ಮಾಡಬಹುದು. ಇವಾಗ ಸೆಕೆಂಡ್ ಟಿಪ್ ಯಾವುದು ಅಂತ ನೋಡೋಣ. ಪಾಟಲ್ಲಿರೋ ಗಿಡಗಳನ್ನೇನೋ ಒಟ್ಟಿಗೆ ಗ್ರೂಪಲ್ಲಿ ಇಟ್ಬಿಟ್ಟು ಬಿಸಿಲಿನ ಶಾಖನ ಸ್ವಲ್ಪ ಕಡಿಮೆ ಮಾಡ್ಬೋದು. ಆದರೆ ಗ್ರೌಂಡಲ್ಲಿರೋ ಅಂಥ ಗಿಡಗಳನ್ನ ಏನೂ ಮಾಡೋಕ್ಕಾಗಲ್ಲ. ನೆಲದ ಮೇಲೆ ಇರೋವಂಥ ಗಿಡಗಳನ್ನ ಪಾಟ್ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋಕ್ಕೂ ಆಗಲ್ಲ. ಆದರೆ ಗಿಡಗಳಿಗೆ ಸ್ವಲ್ಪ ತಂಪಾಗೋ ಥರ ಮಾಡ್ಕೋಬೋದು. ಅದು ಹೇಗೆ ಅಂದರೆ ಗಿಡದ ಬುಡಕ್ಕೆ ಮಲ್ಚಿಂಗ್ ಮಾಡೋದ್ರಿಂದ. ಗ್ರೌಂಡಲ್ಲಿರೋವಂಥ ಗಿಡಗಳಿಗೆ ಇಡೀ ದಿನ ಡೈರೆಕ್ಟಾಗಿ ಬಿಸಿಲು ಬೀಳ್ತಾ ಇರುತ್ತೆ. ಇದರಿಂದ ಮಣ್ಣು ತುಂಬ ಬಿಸಿಯಾಗಿ ಬೇರುಗಳಿಗೆ ತುಂಬ ಹೀಟ್ ಆಗ್ತಾ ಇರುತ್ತೆ. ನೀವು ಮಲ್ಚಿಂಗ್ ಮಾಡೋದ್ರಿಂದ ಬೇರುಗಳು ಕೂಲ್ ಆಗಿರುತ್ತೆ, ಇದರಿಂದ ಗಿಡ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮಲ್ಚಿಂಗ್ ಮಾಡೋದಕ್ಕೆ ತೆಂಗಿನ ನಾರನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಕೋಕೋನಟ್ ಕಾಯರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಇದ್ರ ಬದಲು ಮರದ ಹೊಟ್ಟು ಕೂಡ ಯೂಸ್ ಮಾಡ್ಬೋದು, ಇದ್ಲನ್ನ ಮಾಡ್ಬೋದು, ಸೌದೆಯಿಂದ ಉರಿಸಿರೋ ಇದ್ಲು ಚಾರ್ಕೋಲ್ನ ಕೂಡ ಯೂಸ್ ಮಾಡ್ಬೋದು, ಭತ್ತದ ಹೊಟ್ಟನ್ನು ಮಾಡ್ಬೋದು. ಇಟ್ಟಿಗೆ ಚೂರುಗಳನ್ನ ಪುಡಿ ಮಾಡಿ ಅದನ್ನು ಹಾಕೋದ್ರಿಂದ ಕೂಡ ಬೇರುಗಳು ತುಂಬ ಕೂಲಾಗಿರುತ್ತೆ. ರೋಸ್ ಪ್ಲಾಂಟ್ಸಿಗೆಲ್ಲ ಒಣಗಿರೋವಂಥ ತರಗೆಲೆಗಳನ್ನ ಹಾಕಿದ್ದೀನಿ. ಹಸಿ ಇರೋವಂಥ ಎಲೆಗಳನ್ನ ಹಾಕಲೇಬಾರ್ದು, ಇದರಿಂದ ಫಂಗಸ್ ಆಗುತ್ತೆ. ಚೆನ್ನಾಗಿ ಒಣಗಿರೋವಂಥ ಎಲೆಗಳನ್ನ ಹಾಕಬೇಕು. ನಾವು ಡೈಲಿ ಗಿಡಕ್ಕೆ ನೀರು ಹಾಕ್ತಾ ಇರ್ತೀವಲ್ಲ, ಆ ನೀರಿಂದ ಈ ಎಲೆಗಳು ನಿಧಾನವಾಗಿ ಕರಗಿ ಮಣ್ಣಿನ ಜೊತೆ ಸೇರುತ್ತೆ. ಮಲ್ಚಿಂಗ್ ಮಾಡೋದಕ್ಕೆ ಇದಿಷ್ಟರಲ್ಲಿ ಯಾವುದೂ ಸಿಗಲಿಲ್ಲ ಅಂದರೆ ನೀವು ಕೋಕೋಪಿಟ್ನ ಯೂಸ್ ಮಾಡ್ಕೊಂಡು ಕೂಡ ಮಲ್ಚಿಂಗ್ ಮಾಡ್ಕೋಬೋದು. ಇಟ್ಟಿಗೆ ಚೂರುಗಳು ಕೂಡ ಗಿಡನ ಕೂಲಾಗಿಡುತ್ತೆ. ಅದ್ರ ಮೇಲೆ ನೀರು ಬಿದ್ದಾಗ ಬೇರುಗಳು ಕೂಡ ತುಂಬ ಕೂಲಾಗಿರುತ್ತೆ. ಮಲ್ಚಿಂಗ್ನ ನೀವು ಗ್ರೌಂಡಲ್ಲಿರೋ ಗಿಡಗಳಿಗಷ್ಟೇ ಅಲ್ಲ, ಪಾಟಲ್ಲಿರೋ ಗಿಡಗಳಿಗೂ ಕೂಡ ಮಾಡ್ಬೋದು. ಅದರಲ್ಲೂ ವೆಸ್ಟ್ ಫೇಸಿಂಗ್ ಇಟ್ಟಿರೋವಂಥ ಗಿಡಗಳಿಗೆ ತುಂಬ ಹೀಟ್ ಆಗುತ್ತೆ, ಆ ಪಾಟ್ಗಳಿಗೆ ಮಲ್ಚಿಂಗ್ ಮಾಡಲೇಬೇಕಾಗತ್ತೆ. ಬೇರ್ಗಳನ್ನ ಕೂಲಾಗಿಡೋದಕ್ಕೆ ಇನ್ನೂ ಒಂದು ಮೆಥಡ್ ಇದೆ. ಗಿಡದ ಕೆಳಗಡೆ ಗ್ರೌಂಡ್ ಕವರ್ ಮಾಡೋದಕ್ಕೆ ಅಂತಲೇ ಕೆಲವು ಗಿಡಗಳು ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಗಿಡಗಳನ್ನ ಕೂಡ ನೀವು ಬೆಳ್ಕೊಂಡು ಗಿಡನ ಕೂಲಾಗಿಟ್ಕೋಬೋದು.
ಮನಿ ಪ್ಲ್ಯಾಂಟ್, ಪೋಥೋಸ್ ಅಥವಾ ಯಾವುದೇ ಮಾಸ್ಟಿಕ್ಕಲ್ಲಿ ಬೆಳೆಯುವಂಥ ಬಳ್ಳಿ ಗಿಡಗಳಿಗೆ ಬರೀ ಬುಡಕ್ಕೆ ಮಾತ್ರ ನೀರು ಹಾಕಿದರೆ ಸಾಲದು, ಇಡೀ ಮಾಸ್ಟಿಕ್ಕನ್ನೇ ನೆನೆಸಬೇಕಾಗತ್ತೆ. ಮನಿ ಪ್ಲ್ಯಾಂಟ್ ಬಳ್ಳಿಗಳದ್ದು ಬೇರುಗಳು ಮೇಲ್ಗಡೆ ತುದಿವರೆಗೆ ಹೋಗಿರುತ್ತೆ. ನೀವು ಮೇಲಿಂದ ಇಡೀ ಮಾಸ್ಟಿಕ್ಕನ್ನೇ ನೆನೆಸಿದರೆ ಮಾಸ್ಟಿಕ್ಕಲ್ಲಿ ತುಂಬ ಹೊತ್ತಿನ ತನಕ ನೀರು ಹಿಡಿದಿಟ್ಕೊಂಡಿರುತ್ತೆ. ಇದರಿಂದ ಗಿಡಗಳು ತುಂಬ ಫ್ರೆಶ್ ಆಗಿ ಗ್ರೀನಾಗಿ ಕಾಣಿಸುತ್ತೆ. ಸಮ್ಮರಲ್ಲಿ ಮಣ್ಣು ಬೇಗ ಒಣಗುತ್ತೆ ಅಂತ ನೀರನ್ನು ಜಾಸ್ತಿ ಹಾಕಬಾರ್ದು. 2 ಸಲ ನೀರು ಹಾಕೋದು ಅಥವಾ ನೀರು ತುಂಬ ಜಾಸ್ತಿ ಆದರೂ ಕೂಡ ಗಿಡ ಸಾಯುತ್ತೆ. ಇದ್ರ ಬದಲು ನೀವು ಮಿಸ್ಟಿಂಗ್ ಮಾಡ್ಕೋಬೋದು. ಸಂಜೆ ನೀವು ಗಿಡದ ಬುಡಕ್ಕೆ ನೀರು ಹಾಕಿದರೆ ಬೆಳಗ್ಗಿನ ಜಾವ 8 ಗಂಟೆಗಿಂತ ಮುಂಚೆ ನೀವು ಗಿಡದ ಎಲೆಗಳಿಗೆಲ್ಲ ಮಿಸ್ಟಿಂಗ್ ಮಾಡ್ಕೋಬೋದು. ಇದರಿಂದ ಕೂಡ ಗಿಡಗಳು ತುಂಬ ಕೂಲಾಗಿರುತ್ತೆ. ಸಮ್ಮರ್ ಸೀಸನ್ ಪ್ಲ್ಯಾಂಟ್ಸ್ ಅಂದರೆ ರೋಸ್ ಪ್ಲ್ಯಾಂಟ್ ಬಗ್ಗೆ ಹೇಳಲೇಬೇಕು. ನೀವು ಈಗಾಗಲೇ ಅಬ್ಸರ್ವ್ ಮಾಡಿರ್ತೀರಾ ಅನಿಸುತ್ತೆ, ಹೂವಿನ ಸೈಜು ತುಂಬ ಕಡಿಮೆ ಆಗಿರುತ್ತೆ. ಇದು ಗಿಡಕ್ಕೆ ಬಂದಿರೋ ಯಾವುದೇ ಪ್ರಾಬ್ಲಮ್ಮಿಂದ ಅಲ್ಲ, ಅಥವಾ ಫರ್ಟಿಲೈಸರ್ ಕಡಿಮೆ ಆಗಿದೆ ಅಂತ ಅಲ್ಲ. ನೀವು ಎಷ್ಟೇ ಚೆನ್ನಾಗಿ ಕೇರ್ ಮಾಡಿದ್ರೂ ಟೆಂಪ್ರೇಚರ್ 35 ಡಿಗ್ರಿಗಿಂತ ಜಾಸ್ತಿ ಹೋದಾಗ ಹೂವಿನ ಸೈಜು ಕಡಿಮೆ ಆಗಿರುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಹೂ ಬರ್ತಾನೆ ಇರುತ್ತೆ, ಆದರೆ ಹೂವಿನ ಸೈಜ್ ಮಾತ್ರ ಕಡಿಮೆ ಆಗಿರುತ್ತೆ. ಬೇರುಗಳಿಗೆ ಆಕ್ಸಿಜನ್ ಸಪ್ಲೈ ಆಗಬೇಕಾದ್ರೆ ವಾರದಲ್ಲಿ 1 ಸಲ ನೀವು ಗಿಡದ ಬುಡನ ಚೆನ್ನಾಗಿ ಕುಬುಕ್ಬಿಟ್ಟು ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕು. ಟೆಂಪ್ರೇಚರ್ ತುಂಬ ಜಾಸ್ತಿ ಇದ್ದಾಗ ಮೊಗ್ಗುಗಳು ಕೂಡ ಅರಳಲ್ಲ. ಇದೇ ರೀತಿ ಹೀಗೆ ಇರುತ್ತೆ. ಈ ರೋಸ್ ಪ್ಲ್ಯಾಂಟ್ಸಿಗೆ ಮಧ್ಯಾಹ್ನದ ಬಿಸಿಲು ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಈ ಪಾಟ್ಗಳನ್ನ ಅರ್ಧ ದಿನ ಬಿಸಿಲು ಅರ್ಧ ನೆರಳಿರೋ ಕಡೆ ಎತ್ತಿಟ್ರೆ ಹೂ ತುಂಬ ಚೆನ್ನಾಗಿ ಬರುತ್ತೆ. ಪಾಟ್ಗಳನ್ನ ಶಿಫ್ಟ್ ಮಾಡೋಕ್ಕಾಗಲೇ ಇಲ್ಲ ಅಂದರೆ ನೀವು ಪಾಟ್ಗಳನ್ನ ಇಟ್ಟಿರೋ ಜಾಗದಲ್ಲಿ ಶೇಡ್ ನೆಟ್ನ ಹಾಕಿಬಿಟ್ಟು ಮಧ್ಯಾಹ್ನದ ಬಿಸಿಲನ್ನು ಅವಾಯ್ಡ್ ಮಾಡಬಹುದು. ಈ ಟೈಮಲ್ಲಿ ರೋಸ್ ಪ್ಲ್ಯಾಂಟ್ಸ್ಗೆ ಕಟ್ಟಿಂಗ್ ಮಾಡೋದಾಗಲಿ ಪ್ರೂನಿಂಗ್ ಮಾಡೋದಾಗಲಿ ಮಾಡಬಾರ್ದು. ತುಂಬ ಒಣಗಿರೋ ಕಡ್ಡಿಗಳಿದ್ರೆ ಅಥವಾ ಯಾವುದಾದ್ರೂ ಕಡ್ಡಿಗಳಿಗೆ ರೋಗ ಬಂದಿದ್ರೆ ಡೈಬ್ಯಾಕ್ ಡಿಸೀಸ್ ಅಂತ ಬರುತ್ತೆ, ಒಂದು ಕಡೆಯಿಂದ ಕಪ್ಪಾಗ್ತಾ ಬರುತ್ತೆ. ಆ ರೀತಿ ಏನಾದರೂ ಆಗಿದ್ರೆ ಆವಾಗ ಮಾತ್ರ ನೀವು ಅದನ್ನು ಕಟ್ಟಿಂಗ್ ಮಾಡಿಬಿಟ್ಟು ತೆಗಿಬೇಕು. ಗುಲಾಬಿ ಗಿಡನ ಯಾವಾಗಲೂ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೋಬೇಕು. ಪಾಟಲ್ಲಿ ಕಳೆ ಬರೋಕ್ಕೆ ಬಿಡಬಾರ್ದು, ನೋಡಿಬಿಟ್ಟು ತೆಗಿತಾ ಇರಬೇಕು. ಹಾಗೆ ಎಲೆಗಳು ಬಿದ್ದರೂ ಕೂಡ ಅದನ್ನು ನೋಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ನೀರು ತುಂಬ ಜಾಸ್ತಿ ಆಗಬಾರ್ದು. ನೀರು ಜಾಸ್ತಿ ಆದರೂ ಕೂಡ ಈ ಗಿಡ ಸಾಯುತ್ತೆ. ಈ ರೋಸ್ ಪ್ಲ್ಯಾಂಟ್ಸಿಗೆ ಮಲ್ಚಿಂಗ್ ಮಾಡೋದಾದರೆ ಇವಾಗ ಬೆಸ್ಟ್ ಅಂದರೆ ಒಣಗಿರೋ ಅಂಥ ಬೇವಿನ ಸೊಪ್ಪು. ಇವಾಗ ಸೀಸನ್ ಆಗಿರೋದ್ರಿಂದ ತುಂಬ ಜಾಸ್ತಿನೂ ಸಿಗುತ್ತೆ. ಚೆನ್ನಾಗಿ ಒಣಗಿಸಿರೋ ಅಂಥ ಬೇವಿನ ಸೊಪ್ಪನ್ನು ಈ ಗಿಡಕ್ಕೆ ಮಲ್ಚಿಂಗ್ ಮಾಡಿದರೆ ರೋಗಗಳನ್ನ ಕೂಡ ತಡಿಬಹುದು. ಸಮ್ಮರಲ್ಲಿ ಹಾಕೋ ಫರ್ಟಿಲೈಸರ್ಗಳ ಬಗ್ಗೆ ಹೇಳೋದಾದರೆ ಕಿಚನ್ ವೇಸ್ಟಿಂದ ಮಾಡಿರೋವಂಥ ಕಾಂಪೋಸ್ಟ್ ಇರುತ್ತಲ್ಲ, ಅದು ತುಂಬ ಕೂಲಾಗಿರುತ್ತೆ. ಈ ಟೈಮಲ್ಲಿ ನೀವು ಅದನ್ನು ಗಿಡಕ್ಕೆ ಹಾಕೋಬೋದು. ಕಿಚನ್ ವೇಸ್ಟ್ ಕಾಂಪೋಸ್ಟಿಂದ ಗಿಡಕ್ಕೆ ಹೀಟ್ ಆಗಲ್ಲ. ಹಾಗೆ ಟೀ ಮಾಡಿದ ಮೇಲೆ ಉಳಿದಿರೋ ಟೀ ಪೌಡರ್ನ ಕೂಡ ನೀವು ಗಿಡಕ್ಕೆ ಹಾಕೋಬೋದು. ಇದು ಮಣ್ಣನ್ನು ಅಸಿಡಿಕ್ ಮಾಡುತ್ತೆ. ಮಣ್ಣು ಅಸಿಡಿಕ್ ಆದರೆ ಗಿಡದಲ್ಲಿ ಹೂ ಚೆನ್ನಾಗಿ ಬರುತ್ತೆ. ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ ಕೂಡ ನೀವು ಇವಾಗ ಯೂಸ್ ಮಾಡ್ಕೋಬೋದು. ಬಾಳೆಹಣ್ಣಿನ ಸಿಪ್ಪೆನ ಒಂದಿನ ಇಡೀ ನೀರಲ್ಲಿ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಆ ನೀರನ್ನು ಗಿಡಗಳಿಗೆ ಹಾಕ್ಬೋದು. ಅಥವಾ ಬಾಳೆಹಣ್ಣಿನ ಸಿಪ್ಪೆನ ಚೆನ್ನಾಗಿ ಬಿಸಿಲಲ್ಲಿ ಡ್ರೈ ಮಾಡಿ ಅದು ಪೂರ್ತಿ ಒಣಗಿದ ಮೇಲೆ ಅದನ್ನು ಪೌಡರ್ ಮಾಡಿಬಿಟ್ಟು ಕೂಡ ಗಿಡಗಳಿಗೆ ಹಾಕೋಬೋದು. ಸೊ ಇದಿಷ್ಟು ಟಿಪ್ಸ್ ಸಮ್ಮರಲ್ಲಿ ಗಿಡಗಳನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಯಿತು. ಇದೇ ಬಿಸಿಲನ್ನ ಇಷ್ಟಪಡುವಂಥ ಕೆಲವು ಗಿಡಗಳಿದೆ. ಟೆಕೋಮಾ ಆಗಿರ್ಬೋದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಟೆಕೋಮಾ ಅನ್ನೋ ಪ್ಲ್ಯಾಂಟು ಸಮ್ಮರಲ್ಲೇ ತುಂಬ ಚೆನ್ನಾಗಿ ಹೂ ಬರೋದು. ಪ್ಲುಮೇರಿಯಾ ಈ ಸೀಸನಲ್ಲಿ ಮಾತ್ರ ಈ ಗಿಡದಲ್ಲಿ ಹೂ ಬರೋದು. ಬೋಗನ್ವಿಲಿಯಾ ಕೂಡ ಅಷ್ಟೇ, ಸಮ್ಮರ್ ಸೀಸನ್ ಬಂತಂದರೆ ಸಾಕು ತುಂಬ ಚೆನ್ನಾಗಿ ಹೂ ಬರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.